2026 ಫೆಬ್ರವರಿ 28 ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಯುದ್ಧದ ಬೆಂಕಿ ಹೊತ್ತಿಕೊಂಡ ದಿನ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಇತಿಹಾಸದಲ್ಲಿ ದೊಡ್ಡ ಮಿಲಿಟರಿ ಆಪರೇಷನ್ ಆಗುವ ಮಟ್ಟಕ್ಕೆ ತಲುಪಿದೆ. ಇದೀಗ ಅಮೆರಿಕ ಹೇಳಿರುವ ಒಂದು ಶಾಕಿಂಗ್ ಮಾಹಿತಿ ಏನು ಗೊತ್ತಾ? ಇರಾನ್ ಒಳಗೆ 7,000ಕ್ಕೂ ಹೆಚ್ಚು ಮಿಲಿಟರಿ ಟಾರ್ಗೆಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದೇವೆ ಅಂತ US ಡಿಫೆನ್ಸ್ ಅಫಿಷಿಯಲಿ ಹೇಳಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದರೆ, ಈ 7,000 ಟಾರ್ಗೆಟ್ಸ್ ಅಂದರೆ ಯಾವುವು? ಅಮೇರಿಕ ರಿಪೋರ್ಟ್ಸ್ ಪ್ರಕಾರ ಅಟ್ಯಾಕ್ ಆದ ಸ್ಥಳಗಳು ಮಿಸೈಲ್ ಲಾಂಚ್ ಬೇಸಸ್, ಮಿಲಿಟರಿ ಬಂಕರ್ಸ್, ಡ್ರೋನ್ ಪ್ರೊಡಕ್ಷನ್ ಎಂಡ್ ಸೆಂಟರ್ಸ್, ನಾವೆಲ್ ಬೇಸಸ್, ರಾಡಾರ್ ಸಿಸ್ಟಮ್ಸ್, ವೆಪನ್ ಸ್ಟೋರೇಜ್ ಏರಿಯಾ. ಅಂದರೆ ಇರಾನ್ ಫ್ಯೂಚರ್ ಅಟ್ಯಾಕ್ಸ್ ಮಾಡಲು ಸಾಧ್ಯವಾಗದಂತೆ ಅವರ ಡಿಫೆನ್ಸ್ ಬ್ಯಾಕ್ಬೋನ್ನೇ ಟಾರ್ಗೆಟ್ ಮಾಡಲಾಗಿದೆ. ಈ ಅಟ್ಯಾಕ್ ಸಿಂಪಲ್ ಬಾಂಬಿಂಗ್ ಅಲ್ಲ. US ಬಳಸಿದ್ದು ಸ್ಟೆಲ್ತ್ ಫಿಂಗರ್ ಜೆಟ್ಸ್, ಕ್ರೂಸ್ ಮಿಸೈಲ್ಸ್, ನಾವೆಲ್ ಡಿಸ್ಟ್ರಾಯರ್ಸ್, ಸರ್ವಿಲಿಯನ್ಸ್ ಸ್ಯಾಟಲೈಟ್ಸ್, AI ಬೇಸ್ಡ್ ಟಾರ್ಗೆಟಿಂಗ್ ಸಿಸ್ಟಮ್ಸ್. ಕೆಲವು ಅಟ್ಯಾಕ್ಸ್ ರಾತ್ರಿ ನಡೆದಿವೆ. ಇರಾನ್ ಡಿಫೆನ್ಸ್ ಸಿಸ್ಟಮ್ ಕನ್ಫ್ಯೂಸ್ ಆಗೋ ಸಮಯದಲ್ಲಿ ಸ್ಟ್ರೈಕ್ ಮಾಡಲಾಗಿದೆ. US ಅಫಿಷಿಯಲ್ ಆಗಿ ಹೇಳಿದ್ದು, ನಮ್ಮ ಗೋಲ್ ಇರಾನ್ ಕಂಟ್ರಿ ಡೆಸ್ಟ್ರಾಯ್ ಮಾಡೋದಲ್ಲ, ಆದರೆ ಇರಾನ್ ಮಿಸೈಲ್ ಪವರ್ ರಿಡ್ಯೂಸ್ ಮಾಡೋದು, ನ್ಯೂಕ್ಲಿಯರ್ ಥ್ರೆಟ್ ಸ್ಟಾಪ್ ಮಾಡೋದು, ಫ್ಯೂಚರ್ ಅಟ್ಯಾಕ್ಸ್ ಪ್ರಿವೆಂಟ್ ಮಾಡೋದು. ಇದಕ್ಕೆ ಇರಾನ್ ಕೂಡ ಸೈಲೆಂಟ್ ಇರಲಿಲ್ಲ. ಇರಾನ್ ವಾರ್ನಿಂಗ್ ಕೊಟ್ಟಿದೆ, ಈ ಅಟ್ಯಾಕ್ಸ್ಗೆ ನಾವು ಸ್ಟ್ರಾಂಗ್ ರೆಸ್ಪಾನ್ಸ್ ಕೊಡ್ತೀವಿ ಅಂತ. ಆಲ್ರೆಡಿ ಇರಾನ್ ಮಿಸೈಲ್ಸ್ ಯೂಸ್ ಮಾಡಿ US ಅಲೈಸ್ ಬೇಸಸ್ ಟಾರ್ಗೆಟ್ಸ್ ಮಾಡಿದೆ ಅಂತ ರಿಪೋರ್ಟ್ಸ್ ಕೂಡ ಬಂದಿವೆ. ಇದೀಗ ಬಿಗ್ಗೆಸ್ಟ್ ಕ್ವಶನ್ ಅಂದರೆ, ಈ ವಾರ್ ಲಿಮಿಟೆಡ್ ಆಗಿರುತ್ತಾ ಅಥವಾ ಫುಲ್ ಮಿಡಲ್ ಈಸ್ಟ್ ವಾರ್ ಆಗುತ್ತಾ? ಎಕ್ಸ್ಪರ್ಟ್ಸ್ ಹೇಳೋದೇನು, ಇದು ಜಸ್ಟ್ ಬಿಗಿನಿಂಗ್ ಆಗಿರ್ಬೋದು. ಯಾಕಂದರೆ ಎರಡು ಕಂಟ್ರೀಸ್ ಹಿಂದೆ ಸರಿಯೋ ಲಕ್ಷಣ ಕಾಣ್ತಿಲ್ಲ. 7,000 ಮಿಲಿಟರಿ ಟಾರ್ಗೆಟ್ಸ್ ಅಟ್ಯಾಕ್ ಅನ್ನೋದು ಒಂದು ನಂಬರ್ ಮಾತ್ರ ಅಲ್ಲ, ಇದು ಮಾಡರ್ನ್ ವಾರ್ಫೇರ್ ಎಷ್ಟು ಡೇಂಜರಸ್ ಆಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್. ಟೆಕ್ನಾಲಜಿ ಗ್ರೋ ಆದಷ್ಟು ವಾರ್ ಕೂಡ ಪವರ್ಫುಲ್ ಆಗ್ತಿದೆ. ಈ ಕಾನ್ಫ್ಲಿಕ್ಟ್ ವರ್ಲ್ಡ್ ಪಾಲಿಟಿಕ್ಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ಟೈಮ್ ಮಾತ್ರ ಹೇಳಬೇಕು.